Good evening, everyone. Hope you are all doing great. ಸಂಜೆ ತಿಂಡಿ ಎಲ್ಲ ಆಗಿ ಕ್ಲಾಸಿಗೆ ರೆಡಿ ಆಗಿ ಕೂತಿದ್ದೀರಾ ಅಂತ ಅನ್ಕೊಳ್ತೀನಿ. ಕ್ಲಾಸಸ್ ಹೇಗ್ ನಡೀತಾ ಇದೆ? ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಂತ ಅನ್ಕೊಳ್ತೀನಿ. ನಿನ್ನೆ ಕ್ಲಾಸಲ್ಲಿ ಏನೇನ್ ಆಗಿದೆ ಅನ್ನೋದನ್ನ ರಿಕಾಲ್ ಮಾಡೋಣವಾ? ಏನೇನ್ ಕಲ್ತಿದೀವಿ ನಿನ್ನೆ ಕ್ಲಾಸಲ್ಲಿ? We have learned graphical representation of zeros of the polynomial, correct? ಅದ್ರ ಜೊತೆಗೆ we have partially learned the relationship between the zeros of the polynomial, correct? Okay. ಸ್ವಲ್ಪ ರಿಕಾಲ್ ಮಾಡಿಕೊಂಡು ನೆಕ್ಸ್ಟ್ ಟಾಪಿಕ್ಗೆ ಪ್ರೊಸೀಡ್ ಮಾಡೋಣ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನಾವು ಕಲ್ತಿದೀವಿ. ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಲ್ಲಿ ಲೀನಿಯರ್ ಪಾಲಿನಾಮಿಯಲ್ ಅಂತ ಇದ್ರೆ ಅದರ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಸ್ಟ್ರೇಟ್ ಲೈನ್ ಆಗಿರುತ್ತೆ. ಓಕೆನಾ? ಸೊ ಯಾವತ್ತು ಲೀನಿಯರ್ ಪಾಲಿನಾಮಿಯಲ್ ಅಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಅಟ್ ಮೋಸ್ಟ್ 1 0 ಇರುತ್ತೆ ಫಾರ್ ದ ಲೀನಿಯರ್ ಪಾಲಿನಾಮಿಯಲ್, ಕರೆಕ್ಟ್? ನೆಕ್ಸ್ಟ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಲ್ಲಿ ರೆಪ್ರೆಸೆಂಟೇಷನ್ ಹೇಗಿರುತ್ತೆ? ಯಾರು ಹೇಳ್ತೀರಾ? ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಲ್ಲಿ ರೆಪ್ರೆಸೆಂಟೇಷನ್ ಹೇಗಿರುತ್ತೆ? ಪಾರ್ಷಿಯಲ್ ವಿ ಅಥವಾ ಪಾರ್ಷಿಯಲ್ ಯು ಅಥವಾ ಯು ಅಂತಾನೆ ಹೇಳ್ಬೋದು. ಸೊ ಇದನ್ನ ಏನಂತ ಕರಿತೀವಿ? ವಾಟ್ ಡು ವಿ ಕಾಲ್ ದಿಸ್ ಆಸ್? We call it as parabolas, correct? Quadratically parabol type representation ಇರುತ್ತೆ. ಈ ತರ ಇರುತ್ತೆ, ಕರೆಕ್ಟ್? ಸೊ ವಿ ವಿಲ್ ಬಿ ಹ್ಯಾವಿಂಗ್ ಅಟ್ ಮೋಸ್ಟ್ 2 zeros, ಕರೆಕ್ಟ್? ಇದರಲ್ಲಿ ನಾವು 3 ಕೇಸಸ್ ಕಲ್ತಿದೀವಿ. ಫಸ್ಟ್ ಕೇಸ್ ಏನಿತ್ತು? The parabola might be above the x coordinate or below the x coordinate. ಈ ತರ ಇರಬಹುದು ಅಂತ, ಕರೆಕ್ಟ್?
ಇನ್ನೊಂದು ಕೇಸ್ ಏನ್ ಕಲ್ತಿದೀವಿ, ದ ಪ್ಯಾರಾಬೋಲಾ ಮೈಟ್ ಬಿ ಟಚಿಂಗ್ ಎಟ್ ಓನ್ಲಿ 1 ಪಾಯಿಂಟ್ ಅನ್ನೋದನ್ನ ಕಲ್ತಿದೀವಿ. ಕರೆಕ್ಟಾ? ಬೇರೆ ಏನ್ ಕಲ್ತಿದೀವಿ? ಥರ್ಡ್ ಕೇಸ್, it might be facing upward or it might be facing downward ಅನ್ನೋದನ್ನ ಕಲ್ತಿದೀವಿ. So it will be having at most 2 zeros. So this is what we have learned in quadratic polynomial. In case of cubic polynomial ಏನ್ ಕಲ್ತಿದೀವಿ, it will be having at most 3 zeros, correct? So it might be in the form of this, where it is connected to x coordinate in 3 places, correct? In 3 places, or it might be having, it might be connected in only one place, which means the x coordinate will be having zeros of the polynomial as 0, 0, 0, or it might have only 2 zeros of the polynomial, which means one of the zeros of the polynomial will be repeated, which means equal. So this is what we have learned in the last class. Last class ಅಲ್ಲಿ ಏನೇನ್ ಕಲ್ತಿದೀವಿ? ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ವಿತ್ ರೆಸ್ಪೆಕ್ಟ್ ಟು ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಕಲ್ತಿದೀವಿ. ಅದರಲ್ಲಿ ಲೀನಿಯರ್ ಅಲ್ಲಿ ಒಂದೇ ಝೀರೋ ಇದೆ ಅಂತ ಕಲ್ತಿದೀವಿ. ಕ್ವಾಡ್ರಾಟಿಕಲಿ 2 ಝೀರೋಸ್ ಇರುತ್ತೆ ಅಂತ ಕಲ್ತಿದೀವಿ. ಅದರಲ್ಲೂ ಕ್ವಾಡ್ರಾಟಿಕಲ್ಲಿ 3 ಕೇಸಸ್ ಇದೆ. ಒಂದ್ ಕೇಸಲ್ಲಿ ಪ್ಯಾರಾಬೋಲಾ ನಿಮ್ಗೆ ಎಕ್ಸ್ ಕೋಆರ್ಡಿನೇಟ್ಗೆ ಟಚ್ ಆಗದೇನೆ ಇರ್ಬೋದು. ಟಚ್ ಆಗದೇನೆ ಇರ್ಬೋದು. ಸೆಕೆಂಡ್ ಒನ್, ಇಟ್ ಮೈಟ್ ಬಿ ಟಚಿಂಗ್ ಅಟ್ 1 ಪಾಯಿಂಟ್, ವಿಚ್ ಮೀನ್ಸ್ ಅದಕ್ಕೆ 2 ಝೀರೋಸ್ ಇದೆ, ಅದೆರಡು ಈಕ್ವಲ್ ಆಗಿದೆ ಅಂತ ಅರ್ಥ ಆಗಿರುತ್ತೆ. ಅಂಡ್ ಅನದರ್ ಒನ್, ಇಟ್ ಮೈಟ್ ಬಿ ಟಚಿಂಗ್ ಅಟ್ 2 ಪಾಯಿಂಟ್ಸ್ ಫೇಸಿಂಗ್ ಅಪ್ವರ್ಡ್ ಆರ್ ಡೌನ್ವರ್ಡ್. ಸೊ ಇದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಲ್ಲಿ ನಾವು ಕಲ್ತಿರೋ ಪಾಯಿಂಟ್ಸ್. ಇನ್ನು ಕ್ಯೂಬಿಕ್ ಪಾಲಿನಾಮಿಯಲ್ಸ್ ಅಲ್ಲಿ ಅಟ್ ಮೋಸ್ಟ್ 3 ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಇರುತ್ತೆ. ಸೊ ಇಟ್ ಮೈಟ್ ಬಿ ಹ್ಯಾವಿಂಗ್ ಇಟ್ ಮೈಟ್ ಬಿ ಮೀಟಿಂಗ್ ಎಟ್ ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ಅಲ್ಲೇ ನಮ್ಗೆ ಈ 3 ಪಾಯಿಂಟ್ಸ್ ಕೂಡ ಕಾಣ್ಬೋದು ಫಸ್ಟ್ ಕೇಸ್ ಅಲ್ಲಿ ಇರೋ ತರ. ಇಲ್ಲ ಒಂದೇ ಕಾಣ್ಬೋದು, ವಿಚ್ ಮೀನ್ಸ್ ದಟ್ ಆಲ್ ದ 3 ವ್ಯಾಲ್ಯೂಸ್ ಆರ್ ಈಕ್ವಲ್ ಅಂತ. ಝೀರೋಸ್ ಆಫ್ ದ ಪಾಲಿನಾಮಿಯಲ್ 3 ವ್ಯಾಲ್ಯೂಸ್ ಕೂಡ ಈಕ್ವಲ್ ಆಗಿರುತ್ತೆ ಅಂತ ಅರ್ಥ. ನೆಕ್ಸ್ಟ್ ಒನ್, ಇಟ್ ಮೈಟ್ ಬಿ ಅಟ್ 2 ಪಾಯಿಂಟ್ಸ್, ವಿಚ್ ಮೀನ್ಸ್ ದಟ್ ಒನ್ ಆಫ್ ದ ಪಾಯಿಂಟ್ಸ್ ಆರ್ ಈಕ್ವಲ್ ಅಂಡ್ ದ ಅದರ್ ಪಾಯಿಂಟ್, ಯಾವ್ದೋ ಒಂದ್ ಪಾಯಿಂಟ್ ಈಕ್ವಲ್ ಇರ್ಬೋದು ಆ ಇಕ್ವೇಶನ್ಗೆ. ಫಾರ್ ಎಕ್ಸಾಂಪಲ್ ಎಕ್ಸ್ ಇಸ್ ಇಕ್ವಲ್ ಟು 0,0,1 ಅಂತ ಇದ್ರೆ, ಸೊ 2 numbers are equal, the another number is 1 different, so it is showing only so it will show only 2 points. ಇದು ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಹೇಗೆ ಗೆಸ್ ಮಾಡ್ತಾ ಇದೀವಿ ಅಂದ್ರೆ, the graph is not parabola, correct? ಪ್ಯಾರಾಬೋಲಾ ಗ್ರಾಫ್ ಅಲ್ಲಿ ಇಲ್ಲ, ಹಾಗಾಗಿ ನಾವ್ ಇದನ್ನ ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಹೇಳ್ತೇವೆ. ನಮ್ಗೆ ಟಾಸ್ಕ್ಸ್ ಸಿಗೋದು ಆರ್ ಕ್ವೆಶನ್ಸ್ ಬರೋದು, ಗ್ರಾಫ್ಸ್ ಕೊಡ್ತಾರೆ. ವಿ ಹ್ಯಾವ್ ಟು ಫೈಂಡ್ ಹೌ ಮೆನಿ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಆರ್ ದೇರ್ ವಿತ್ ರೆಸ್ಪೆಕ್ಟ್ ಟು ದ ಗ್ರಾಫ್. ಗ್ರಾಫ್ ನೋಡ್ಕೊಂಡು ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಹೇಳ್ತಾರೆ. ಬಟ್ ಅದು ಕ್ವಾಡ್ರಾಟಿಕಾ, ಲೀನಿಯರಾ, ಕ್ಯೂಬಿಕಾ ಅನ್ನೋದನ್ನ ಏನು ಕೇಳಲ್ಲ. ಎಷ್ಟು ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಈ ಗ್ರಾಫ್ ಅಲ್ಲಿ ಶೋಕೇಸ್ ಆಗತ್ತೆ ಅಂತ ಮಾತ್ರ ನಮ್ಗೆ ಕ್ವಶನ್ಸ್ ಸಿಗತ್ತೆ. ಓಕೆನಾ? ಸೊ ನೆಕ್ಸ್ಟ್, ರಿಲೇಶನ್ಶಿಪ್ ಬಿಟ್ವೀನ್ ಝೀರೋಸ್ ಅಂಡ್ ಕೋಎಫಿಷಿಯಂಟ್ಸ್ ಆಫ್ ದ ಪಾಲಿನಾಮಿಯಲ್. ಅಂದ್ರೆ ಈಗ ಈ ಝೀರೋಸ್ ಇದೆಯಲ್ಲ, ಝೀರೋಸ್ ಆಫ್ ದ ಪಾಲಿನಾಮಿಯಲ್, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ವೆನ್ ಎಕ್ಸ್ ಇಸ್ ಈಕ್ವಲ್ ಟು ಕೆ ಇದೆಯಲ್ಲ, ವಿತ್ ರೆಸ್ಪೆಕ್ಟ್ ಟು ದಟ್ ಕೆ ಅಂಡ್ ದ ಕೋಎಫಿಷಿಯಂಟ್ಸ್, ಅಂದ್ರೆ a, b, c ಆರ್ ದ ಕೋಎಫಿಷಿಯಂಟ್ಸ್ ಇನ್ ದ ಪಾಲಿನಾಮಿಯಲ್. ಸಿ ಡಿ ಇಟ್ ಡಿಪೆಂಡ್ಸ್ ಆನ್ ದ ಪಾಲಿನಾಮಿಯಲ್. ಸೊ ಅದರ ಮಧ್ಯೆ ಇರುವ ರಿಲೇಶನ್ಶಿಪ್ ಅನ್ನ ನಾವು ಈ ಸತಿ ಈ ಕ್ಲಾಸ್ ಅಲ್ಲಿ ಕಲಿತಾ ಇದೀವಿ. ಲೀನಿಯರ್ ಇಕ್ವೇಶನ್, ಲೀನಿಯರ್ ಪಾಲಿನಾಮಿಯಲ್ ನಾವು ಆಲ್ರೆಡಿ ಕಲ್ತಿದೀವಿ. We have learned ax is equal ax plus b
ಇಸ್ ಈಕ್ವಲ್ ಟು 0 ಆದಾಗ ಕೆ ವ್ಯಾಲ್ಯೂ ಏನಾಗತ್ತೆ ಅಂತ ನಾವ್ ಆಲ್ರೆಡಿ ಕಲ್ತಿದ್ವಿ. ಮತ್ತೆ ನಾವ್ ರಿಕಾಲ್ ಮಾಡೋಣ. Because there are some more relationships with respect to zeros and the coefficients of the polynomial. ಇಲ್ಲಿ ತನಕ ಏನಾದ್ರೂ ಡೌಟ್ ಇದೆಯಾ? ಇಲ್ಲ ಅಂತಂದ್ರೆ ನಾನು ಎಕ್ಸಾಂಪಲ್ ಕೊಟ್ಕೊಂಡು ನಾನು ನಿಮ್ಗೆ ನೆಕ್ಸ್ಟ್ ಪಾಯಿಂಟ್ಸ್ ಅನ್ನ ಹೇಳ್ಕೊಟ್ಕೊಂಡು ಹೋಗ್ತೀನಿ. ಏನಾದ್ರೂ ಡೌಟ್ ಇದ್ರೆ ತಿಳಿಸಿ, ಈಗ್ಲೇ ಡಿಸ್ಕಸ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ಗೆ ಮೂವ್ ಆನ್ ಆಗ್ತಾ ಇದ್ದೀನಿ. ಐ ವಿಲ್ ಟೇಕ್ ಒನ್ ಎಕ್ಸಾಂಪಲ್ ಥ್ರೂ ನಿಮ್ಗೆ ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ. ಯಾಕೆಂತಂದ್ರೆ ನಾನು ಡೈರೆಕ್ಟ್ ಕಾನ್ಸೆಪ್ಟ್ಗೆ ಜಂಪ್ ಮಾಡಿದೆ ಅಂದ್ರೆ ದೇರ್ ಆರ್ ಪಾಸಿಬಿಲಿಟೀಸ್ ವೇರ್ ಯು ಗೆಟ್ ಕನ್ಫ್ಯೂಸ್ಡ್. ನಾನು ಹೇಳೋ ವರ್ಡ್ಸ್ಗೂ ನಾನು ಹೇಳೋ ಕಾನ್ಸೆಪ್ಟ್ಗೂ ಆಮೇಲೆ ನಾನು ಸಾಲ್ವ್ ಮಾಡಿದ್ರೆ ನಿಮ್ಗೆ ಒಂಥರ ಕಷ್ಟ ಅಂತ ಅನ್ಸ್ಬೋದು. ಹಾಗಾಗಿ ಫಸ್ಟ್ ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ, ಆಮೇಲೆ ನಾವು ಅದನ್ನ ಡಿರೈವ್ ಹೇಗ್ ಮಾಡೋದು ಅನ್ನೋದನ್ನ ನೋಡೋಣ. ಓಕೆನಾ? ಓಕೆ, ಲೀನಿಯರ್ ಪಾಲಿನಾಮಿಯಲ್ ಅಲ್ಲಿ ಒಂದು ಮೋರ್ ಡೌಟ್ ಇದೆ. ಲೀನಿಯರ್ ಪಾಲಿನಾಮಿಯಲ್ ಏನ್ ಬರ್ದಿದೀನೋ ಇದು ಕ್ಲಿಯರ್ ಆಗಿ ಕಾಣ್ತಾ ಇದೆಯಾ, ಇಲ್ಲ ಇನ್ನು ಸ್ವಲ್ಪ ದೊಡ್ಡದಾಗಿ ಬರಿಬೇಕಾ? ದೊಡ್ಡದಾಗಿ ಬರಿಬೇಕು ಅಂದ್ರೆ ಹೇಳಿ, ನಾನು ದೊಡ್ಡದಾಗಿ ಬರಿತೀನಿ. ಸೊ ದಟ್ ಇಟ್ ಇಸ್ ವೆರಿ ಕ್ಲಿಯರ್ ಟು ಯು ವೈಲ್ ವಾಚಿಂಗ್ ಇನ್ ದ ಸ್ಕ್ರೀನ್. ಕ್ಲಿಯರ್ ಇಲ್ಲ ಅನ್ನೋದನ್ನ ನಾನು ಗಮನಿಸಿದ್ದೀನಿ ಲಾಸ್ಟ್ ಕ್ಲಾಸ್ ಅಲ್ಲಿ. ಹಾಗಾಗಿ ಓಕೆ, ಐ ವಿಲ್ ರೈಟ್ ಬೇಕ್. ಥ್ಯಾಂಕ್ ಯು. ಓಕೆ, ಲೀನಿಯರ್ ಪಾಲಿನಾಮಿಯಲ್ ಈಕ್ವೇಶನ್ ಹೇಗಿರುತ್ತೆ ಯಾರು ಹೇಳ್ತೀರಾ? How will it be how will we write the equation for the linear polynomial? ಕ್ವಿಕ್ ಆಗಿ ಆನ್ಸರ್ ಮಾಡ್ಬೇಕು. Linear polynomial, we write it as ax plus b, correct? ಓಕೆ, ಸೊ ax plus b ಅನ್ನ ಲೀನಿಯರ್ ಪಾಲಿನಾಮಿಯಲ್ ಅಂತ ಹೇಳ್ತೀವಿ. ಈ ಲೀನಿಯರ್ ಪಾಲಿನಾಮಿಯಲ್ ನ ಝೀರೋ ಆಫ್ ದ ಪಾಲಿನಾಮಿಯಲ್ ಏನಿರುತ್ತೆ, ಮೈನಸ್ ಬಿ ಬೈ ಎ ಅಂತ ಝೀರೋ ಆಫ್ ದ ಪಾಲಿನಾಮಿಯಲ್ ಇದೆ ಅಂತ ನಾವು ಪ್ರಿವಿಯಸ್ ಕ್ಲಾಸ್ ಅಲ್ಲಿ ಕಲ್ತಿದೀವಿ. ನೆನಪಿದ್ಯಾ? ಓಕೆನಾ? ನಾವು ಇದ್ರ ಬೇಸಿಸ್ ಮೇಲೆ ನೆಕ್ಸ್ಟ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್ ಅನ್ನ ಸ್ಟಡಿ ಮಾಡೋಣ. ಓಕೆನಾ? ಸೊ ವಿ ಸೇ ಹಿಯರ್ ಕೆ ಇಸ್ ಈಕ್ವಲ್ ಟು ನೆಗೆಟಿವ್ ಆಫ್ ಕಾನ್ಸ್ಟೆಂಟ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್. ಕರೆಕ್ಟಾ? ಇದೇ ತರ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್, ಕ್ಯೂಬಿಕ್ ಪಾಲಿನಾಮಿಯಲ್ಸ್ ಅಲ್ಲಿ ರೆಪ್ರೆಸೆಂಟೇಷನ್ಸ್ ಇದೆ.
ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ವಿತ್ ಎಕ್ಸಾಂಪಲ್ ನಾನು ಹೇಳ್ಕೊಡ್ತೀನಿ. ಯಾಕಂದ್ರೆ ವಿ ಹ್ಯಾವ್ ಆಲ್ರೆಡಿ ಲರ್ನ್ ರಿಗಾರ್ಡಿಂಗ್ ಲೀನಿಯರ್ ಪಾಲಿನಾಮಿಯಲ್ ಲಾಸ್ಟ್ ಕ್ಲಾಸ್ ಅಲ್ಲಿ ಕಲ್ತಿದೀವಿ ಅಲ್ವಾ. ಐ ವಿಲ್ ಟೇಕ್ ಒನ್ ಎಕ್ಸಾಂಪಲ್. P of x is equal to 2x square minus 8x plus 6. ಓಕೆನಾ? ನಾವು ಈ ಫ್ಯಾಕ್ಟರೈಸೇಷನ್ ಮೆಥಡ್ ಕಲ್ತಿದೀವಿ. ಹೌ ವಿ ವಿಲ್ ಸ್ಪ್ಲಿಟ್ ದ ಮಿಡಲ್ ಟರ್ಮ್ ಇಂಟು 2 ಫ್ಯಾಕ್ಟರ್ಸ್ ಅಂಡ್ ದೆನ್ ವಿ ಸಾಲ್ವ್ ಫಾರ್ ಎಕ್ಸ್. ವಿ ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್. ಈ ಎಕ್ಸ್ ವ್ಯಾಲ್ಯೂ ಏನೀಗ ನಮ್ಗೆ ಝೀರೋಸ್ ಆಫ್ ದ ಪಾಲಿನಾಮಿಯಲ್, ಕರೆಕ್ಟಾ? ಸೊ ಇಲ್ಲಿ ನಾವ್ ಏನ್ ಮಾಡ್ತೀವಿ, ಇದನ್ನು ಮಲ್ಟಿಪ್ಲೈ ಮಾಡ್ತೀವಿ. ಐ ವಿಲ್ ರೈಟ್ ಇಟ್ ಸಪರೇಟ್ಲಿ. ಈ ಟರ್ಮ್ ಅನ್ನು ಮಲ್ಟಿಪ್ಲೈ ಮಾಡ್ತೀವಿ. ಅವಾಗ ಏನ್ ಸಿಗತ್ತೆ? ಸೊ 2 into 6 ವಿಲ್ ಬಿ 12, ಕರೆಕ್ಟಾ? ಅಂಡ್ ಮೋರ್ ಓವರ್ ವಿ ಶುಡ್ ಗೆಟ್ 8 ಆಲ್ಸೋ. -8 ಸಿಗ್ಬೇಕು ನಮ್ಗೆ. ಏನ್ ಮಾಡಿದಾಗ, ಅಡಿಷನ್ ಮಾಡಿದಾಗ 2 + 6 -8 ಸಿಗ್ಬೇಕು. -8 ಸಿಗ್ಬೇಕಂದ್ರೆ ವಿ ಶುಡ್ ಹ್ಯಾವ್ ಬೋತ್ ನೆಗೆಟಿವ್ ನಂಬರ್ಸ್, ಕರೆಕ್ಟಾ? ಅವಾಗ ನಮ್ಗೆ -8 ಸಿಗತ್ತೆ. ಸೊ ಐ ಕ್ಯಾನ್ ಫ್ಯಾಕ್ಟರೈಸ್ 12 ಆಸ್ -2 and -6, ಕರೆಕ್ಟಾ? ಸೊ ಐ ವಿಲ್ ಈಕ್ವೇಟ್ ವಿಚ್ ಇಂಪ್ಲೈಸ್ ಅಂತ ಬರೀತೀನಿ. ಯಾಕಂತಂದ್ರೆ ಎರಡು ಕಡೆ ಈಕ್ವಲ್ ಸೈನ್ ಹಾಕ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ಕೂಡ ಈಕ್ವಲ್ ಸೈನ್, ಇಲ್ಲಿ ಕೂಡ ಈಕ್ವಲ್ ಸೈನ್ ಇಸ್ ನಾಟ್ ಕರೆಕ್ಟ್. ಸೊ ವಿ ಆರ್ ನಾಟ್ ಪುಟಿಂಗ್ ದಿಸ್ ಈಕ್ವಲ್ ಸೈನ್. We can write implies to symbol, we can write, okay na? 2x square minus 2x minus 6x plus 6 is equal to 0. ಯಾಕೆಂದ್ರೆ -2 into -6 is +12. ಸೊ ಮಲ್ಟಿಪ್ಲಿಕೇಶನ್ 12 ಬರುತ್ತೆ, ಆಡ್ ಮಾಡಿದಾಗ್ಲೂ -8 ಬರುತ್ತೆ. ಐ ವಿಲ್ ಟೇಕ್ 2x ಕಾಮನ್. 2x ಕಾಮನ್ ತಗೊಂಡ್ರೆ ಇನ್ನೊಂದು x ಸ್ಕ್ವೇರ್ ಇದೆ. ಸೊ ಇನ್ನೊಂದು x ಉಳಿಯತ್ತೆ. ಇಲ್ಲಿ ಏನು ಉಳಿಯಲ್ಲ ಅಂದ್ರೆ ಅದು 0 ಆಗಲ್ಲ, 1 ಆಗತ್ತೆ. ನೆಗೆಟಿವ್ ಸೈನ್ ಹಾಗೆ ಉಳ್ಕೊಳ್ಳುತ್ತೆ, ಯಾಕಂದ್ರೆ ವಿ ಆರ್ ನಾಟ್ ಟೇಕಿಂಗ್ ಔಟ್ ಎನಿ ನೆಗೆಟಿವ್ ಸೈನ್ ಔಟ್ ಸೈಡ್ ದ ಬ್ರಾಕೆಟ್, ಕರೆಕ್ಟಾ? ಈಗ ಇಲ್ಲಿ 6 ಕಾಮನ್ ಇದೆ. ಸೊ -1 ಬರ್ಬೇಕು. -1 ಬರ್ಬೇಕಂದ್ರೆ ನಾನು ಇಲ್ಲಿ -1 ಅನ್ನ ತೆಗಿಬೇಕು. ಸೊ -1 ಕಾಮನ್ ತೆಗೆದ್ರೆ, ಸಾರಿ -6 ಅನ್ನ ಕಾಮನ್ ತೆಗೆದ್ರೆ x ಉಳಿಯತ್ತೆ. ಬಿಕಾಸ್ -6 into +x will be -6x. So -6 into -1 will be +6 is equal to 0 ಆಗತ್ತೆ. ಈಗ I will again take the common term x - 1 ತಗೊಂಡಾಗ ಏನು ಉಳಿಯತ್ತೆ? 2x - 6 ಉಳಿಯತ್ತೆ, ಕರೆಕ್ಟ್? ವಿಚ್ ಇಸ್ ಈಕ್ವಲ್ ಟು 0. ಸೊ ಅದು x - 1 is equal to 0. ಇನ್ನೊಂದು 2x - 6 is equal to 0, which implies x ಇಲ್ಲೂ ಹಾಕ್ಬೇಕು. ಹಾಕದೇ ಇದ್ರೂ ಏನೂ ಆಗಲ್ಲ to this whole term. ಇಲ್ಲಿ which implies x is equal to 1. ಇಲ್ಲಿ 2x is equal to 6, which implies x is equal to 3 ಆಗತ್ತೆ, ಕರೆಕ್ಟಾ? ಎನಿ ಡೌಟ್? ಸೊ x is equal to 1 ಮತ್ತೆ x is equal to 3 are the zeros of the polynomial 2x square minus 8x plus 6. ಇಲ್ಲಿ ತನಕ ಏನಾದ್ರೂ ಡೌಟ್ ಇದೆಯಾ? ಹೌದು, ಕ್ಯೂಬಿಕ್ ಪಾಲಿನಾಮಿಯಲ್ ಇಸ್ ax cube plus bx square plus cx plus t, ಕರೆಕ್ಟ್. ಓಕೆ, ಬೇರೇನೂ ಡೌಟ್ ಇಲ್ಲ ಅನ್ಸುತ್ತೆ. ಪ್ರೊಸೀಡ್ ಮಾಡ್ತೀನಿ. ಓಕೆ, ಈಗ x is equal to 1 ಮತ್ತೆ x is equal to 3 zeros of the polynomial for this equation, ಕರೆಕ್ಟಾ? ಕನ್ಫ್ಯೂಸ್ ಆಗಬೇಡಿ. ಓಕೆ,
Now, sum of zeros ಏನಿದೆ? Sum of zeros is 1 plus 3, which is equal to 4 ಇದೆ. ಕರೆಕ್ಟಾ? And ಪ್ರಾಡಕ್ಟ್ ಆಫ್ zeros ಏನಿದೆ? 1 into 3, which is 3. ಈಗ, with respect to the question, if I say 2x square minus 8x plus 6. ಈಗ ಇದು ax square minus bx plus c ಅಂತ ಆಗುತ್ತೆ. ಸೊ ಮೈನಸ್ ಬಿ ಬೈ ಎ ಹೇಗಿರುತ್ತೆ? ಮೈನಸ್ ಆಫ್ ಮೈನಸ್ ಬಿ ಇಸ್ minus of minus 8. B is minus B alva. Divided by A is 2. Andre 8 by 2, which is equal to 4. Correct? Artha agtidya? And product of B, if I write C by A. C andre enide illi 6 ide. A is 2. So 6 by 2 is 3 na. So idu match agtidya? This is how it is derived. Minus b by a is sum of zeros. Product of zeros is c by a. Okay. Andre sum of zeros ke minus b by a andre minus b is coefficient of x. Howda? We should be very careful. Linear polynomial ge minus b andre b is a constant, but quadratic polynomial alli minus b andre coefficient of x ಆಗಿರುತ್ತೆ. A is coefficient of x square. Correct? Okay. Next, product of zeros. C by A. C ಏನಿದೆ? Constant term ಇದೆ. Correct? Constant. A is again coefficient of x square. So, illi k is equal to minus constant by coefficient of x. ಇದು ಇಂಪಾರ್ಟೆಂಟ್. ಎಲ್ಲೋ ಮಾರ್ಕ್ ಮಾಡಿದ್ರೆ ಕಾಣಿಸುತ್ತಾ? ಎಸ್, ಕಾಣಿಸುತ್ತೆ. ಇದು ರಿಲೇಶನ್ಶಿಪ್ ಬಿಟ್ವೀನ್ zeros and coefficients of a polynomial. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಗೆ ಏನಿದೆ? ಇದಿದೆ. ಇದಿಷ್ಟು ಇಂಪಾರ್ಟೆಂಟ್ ಇದೆ. ನಿಮ್ಗೆ ಇದು ಗೊತ್ತಿರ್ಬೇಕು. ಯಾಕೆ ಅಂದ್ರೆ ಯು ಕ್ಯಾನ್ ಡೈರೆಕ್ಟ್ಲಿ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಅಂಡ್ ಫೈಂಡ್. ಈಗ ಫಾರ್ ಎಕ್ಸಾಂಪಲ್ ಸಮ್ ಮತ್ತೆ ಪ್ರಾಡಕ್ಟ್ಸ್ ಕೊಟ್ಟಿರ್ತಾರೆ. ಯು ಶುಡ್ ಫೈಂಡ್ ಔಟ್ ದ ಲೀನಿಯರ್ ಇಕ್ವೇಶನ್, ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಕೇಳಿದ್ರೆ ಯು ವಿಲ್ ಹ್ಯಾವ್ ಟು ಈಸಿಲಿ ಫೈಂಡ್ ಔಟ್ ಮಾಡಬಹುದು. ಯಾಕಂದ್ರೆ ಮೈನಸ್ ಬಿ ಬೈ ಎ ವ್ಯಾಲ್ಯೂ ಮತ್ತೆ ಸಿ ಬೈ ಎ ವ್ಯಾಲ್ಯೂ ಕೊಟ್ಟಿರ್ತಾರೆ. ನಿಮ್ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎ ವ್ಯಾಲ್ಯೂ ಸಿಗುತ್ತೆ, ಬಿ ವ್ಯಾಲ್ಯೂ ಸಿಗುತ್ತೆ, ಸಿ ವ್ಯಾಲ್ಯೂ ಸಿಗುತ್ತೆ. ಅದನ್ನ ತಗೊಂಡು ನೀವು ಕ್ವಾಡ್ರಾಟಿಕ್ ಇಕ್ವೇಶನ್ ಬರೀಬೇಕು. ಈ ತರ ಕ್ವೆಶನ್ಸ್ ಕೇಳ್ತಾರೆ. ಸೊ ಯು ಶುಡ್ ಬಿ
thorough with the formula. ಏನಾದ್ರೂ ಡೌಟ್ಸ್ ಇದೆಯಾ? ಅರ್ಥ ಆಗಿದ್ಯಾ? ಇನ್ನೊಂದು ಪ್ರಾಬ್ಲಮ್ ತಗೊಂಡ್ ಮಾಡೋಣ. ಓಕೆ, ಫಸ್ಟ್ ಕಾನ್ಸೆಪ್ಟ್ ಮತ್ತೆ ರಿಕಾಲ್ ಮಾಡೋಣ, ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಮಾಡಿ ನೋಡೋಣ, ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ವೆರಿ ನೀಟ್ಲಿ. ಸೊ ವಿ ಆರ್ ಲರ್ನಿಂಗ್ ರಿಲೇಶನ್ಶಿಪ್ ಬಿಟ್ವೀನ್ ಝೀರೋಸ್ ಅಂಡ್ ಕೋಎಫಿಷಿಯಂಟ್ಸ್ ಆಫ್ ಪಾಲಿನಾಮಿಯಲ್. ನಾವ್ ಇದನ್ನ ವಿತ್ ರೆಸ್ಪೆಕ್ಟ್ ಟು ಜನರಲೈಸ್ ಆಗಿ ಮಾಡಿ ಕಲಿಯೋದು ಆದ್ರೆ ವಿ ಹ್ಯಾವ್ ಆಲ್ರೆಡಿ ಲರ್ನ್ಡ್ ಏನ್ ಕಲ್ತಿದೀವಿ? ಸಮ್ ಅನ್ನ ಮೈನಸ್ ಆಫ್ coefficient of x by coefficient of x square, ಪ್ರಾಡಕ್ಟ್ ಅನ್ನ ನೆಗೆಟಿವ್ ಆಫ್ ಕೋಎಫಿಷಿಯಂಟ್ ಆಫ್ ಕಾನ್ಸ್ಟೆಂಟ್ ಅಲ್ವಾ? ಕಾನ್ಸ್ಟೆಂಟ್ ಬೈ coefficient of x square. ಕರೆಕ್ಟಾ? ಈಗ ಬಿ ಸಿ ಎ ಟರ್ಮ್ಸ್ ಅನ್ನ ಗ್ರೀಕ್ ಲೆಟರ್ಸ್ ಇಂದ ಕರಿತೀವಿ. ಗ್ರೀಕ್ ಲೆಟರ್ಸ್ ಅಂತಂದ್ರೆ ಫಿಸಿಕ್ಸ್ ಅಲ್ಲಿ ಆಲ್ರೆಡಿ ಕಲ್ತಿರ್ಬೋದು. ಆಲ್ಫಾ ಅಂತ ಹೇಳ್ತೀವಿ, ಇನ್ನೊಂದು ಬೀಟಾ ಅಂತ ಹೇಳ್ತೀವಿ, ಆಮೇಲೆ ಗಾಮಾ ಅಂತ ಹೇಳ್ತೀವಿ ಥರ್ಡ್ ಟರ್ಮ್ಗೆ, ಇನ್ನು ಫೋರ್ತ್ ಟರ್ಮ್ಗೆ ಡೆಲ್ಟಾ ಅಂತ ಹೇಳ್ತೀವಿ. ಯೂಶಲಿ 4 ಟರ್ಮ್ಸ್ ಮಾತ್ರ ಯೂಸ್ ಮಾಡ್ತೀವಿ. ಸೊ ಆಲ್ಫಾ, ಇದು ಆಲ್ಫಾ, ಇದು ಬೀಟಾ, ಇದು ಗಾಮಾ, ಇದು ಡೆಲ್ಟಾ. ಓಕೆನಾ? ಸೊ A, we'll consider A as alpha, B as beta, C as gamma. ಓಕೆನಾ? ಸೊ ಇಲ್ಲಿ ಇದು ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಆಲ್ಫಾ ಎಕ್ಸ್ ಸ್ಕ್ವೇರ್ ಪ್ಲಸ್ ಬೀಟಾ ಎಕ್ಸ್ ಪ್ಲಸ್ ಸಿ, ವೇರ್ ಆಲ್ಫಾ ಇಸ್ ನಾಟ್ ಈಕ್ವಲ್ ಟು 0 ಅಂತ ಹೇಳ್ತೀವಿ. ಸೊ ಅವಾಗ ಫ್ಯಾಕ್ಟರ್ಸ್ ಏನಾಗುತ್ತೆ, ನಮ್ಗೆ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಬಿ ಅಂತ ಸಿಕ್ಕಿದೆಯಲ್ಲ, ಅದನ್ನ ನಾವು ಎಕ್ಸ್ ಮೈನಸ್ ಆಲ್ಫಾ ಎಕ್ಸ್ ಮೈನಸ್ ಬೀಟಾ ಅಂತ ಫ್ಯಾಕ್ಟರ್ಸ್ ಅನ್ನ ತಗೊಳ್ತೀವಿ. ನಮ್ಗೆ ಯಾಕಿದು ಎಕ್ಸ್ ಮೈನಸ್ ಆಲ್ಫಾ ಮತ್ತೆ ಎಕ್ಸ್ ಮೈನಸ್ ಬೀಟಾ ಆಗಿ ಸಿಕ್ಕಿದೆ? ಯಾಕಂದ್ರೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಲ್ಲಿ 2 zeros ಇದೆ. ಸೊ ಆಲ್ಫಾ ಅಂಡ್ ಬೀಟಾ ಆರ್ ದ zeros. ಆಲ್ಫಾ ಅಂಡ್ ಬೀಟಾ zeros ಆಗಿರೋದ್ರಿಂದ, ಅಂದ್ರೆ ಅಲ್ಲಿ 1 ಮತ್ತೆ 3 zeros ಆಗಿತ್ತಲ್ಲ, zeros ಆಫ್ ದ ಪಾಲಿನಾಮಿಯಲ್ ವಿಚ್ ವಿ ಹ್ಯಾವ್ ಟೇಕನ್ ಆಸ್ ಎಕ್ಸಾಂಪಲ್. ಸೊ ಎಕ್ಸ್ ಮೈನಸ್ 1 ಮತ್ತೆ ಎಕ್ಸ್ ಮೈನಸ್ 3 ಇತ್ತು. ಅದು ಎಕ್ಸ್ ಮೈನಸ್ 1 ಮತ್ತೆ ಎಕ್ಸ್ ಮೈನಸ್ 3 ಆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ದು 0 ಫ್ಯಾಕ್ಟರ್ಸ್ ಆಗಿತ್ತು. ಅದೇ ತರ ಎಕ್ಸ್ ಮೈನಸ್ ಆಲ್ಫಾ ಎಕ್ಸ್ ಮೈನಸ್ ಬೀಟಾ ಪಿ ಆಫ್ ಎಕ್ಸ್ ಇದು ಫ್ಯಾಕ್ಟರ್ಸ್ ಆಗಿರುತ್ತೆ. ಅರ್ಥ ಆಯ್ತಾ? ಫ್ಯಾಕ್ಟರ್ಸ್ ಅಂದ್ರೆ ಏನು? ಸೊ ಫ್ಯಾಕ್ಟರ್ಸ್ ಅಂದ್ರೆ ಒಂದು ನಂಬರ್ ಅನ್ನ ಯೂನಿಕ್ ರೆಪ್ರೆಸೆಂಟೇಷನ್ ಮಾಡ್ತೀವಲ್ಲ, ಅದನ್ನ ಫ್ಯಾಕ್ಟರ್ಸ್, ಆ ನಂಬರ್ಸ್ ನ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಓಕೆನಾ? ಸೊ ಎಕ್ಸ್ ಮೈನಸ್ ಆಲ್ಫಾ ಅಂಡ್ ಎಕ್ಸ್ ಮೈನಸ್ ಬೀಟಾ ಆರ್ ದ ಫ್ಯಾಕ್ಟರ್ಸ್ ಫಾರ್ ದ ಈಕ್ವೇಶನ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಓಕೆನಾ? ಸೊ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಆಸ್
k into x minus alpha into x minus beta. k is a constant. It can be 1 also. ಓಕೆನಾ? 0 ಆಗಲ್ಲ, 1 ಆಗತ್ತೆ. ಸೊ ಅದನ್ನ ನಾವು ಮಲ್ಟಿಪ್ಲೈ ಮಾಡಿದ್ರೆ I will show you. So ax square plus bx plus c will be constant into x minus alpha into x minus beta. ಕರೆಕ್ಟಾ? ಸೊ ಕೆ ಹಾಗೆ ಇಟ್ಕೊಳ್ಳೋಣ. ಇದು ಇಂಟು ಈ ನಂಬರ್, ಇದು ಇಂಟು ಈ ಫ್ಯಾಕ್ಟರ್ ಮಾಡಬೇಕು. ಕರೆಕ್ಟಾ? ಸೊ ಎಕ್ಸ್ ಇಂಟು ಎಕ್ಸ್ ಮೈನಸ್ ಬೀಟಾ minus alpha into x minus beta. This is the distributive property. If you remember, distribute ಮಾಡಬೇಕು, ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಸಾಲ್ವ್ ಮಾಡಬೇಕು. ಅದಾಗಿ ಈಗ ಇದು ಮತ್ತೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಬರುತ್ತೆ. ಸೊ ಕೆ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಬೀಟಾ ಮೈನಸ್ ಎಕ್ಸ್ ಆಲ್ಫಾ ಪ್ಲಸ್ ಆಲ್ಫಾ ಬೀಟಾ ಆಗತ್ತೆ. ಕರೆಕ್ಟಾ? ಸೊ ರೀಅರೇಂಜ್ ಮಾಡಿದ್ರೆ ಕೆ ಎಕ್ಸ್ ಸ್ಕ್ವೇರ್, ಇಲ್ಲಿ ಎಕ್ಸ್ ಕಾಮನ್ ಇದೆ, ಐ ವಿಲ್ ಟೇಕ್ ಎಕ್ಸ್ ಎಸ್ ಕಾಮನ್. ಕರೆಕ್ಟಾ? ಮೈನಸ್ ಹಾಗೆ ಇದ್ರೆ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಆಗತ್ತೆ ಪ್ಲಸ್ ಆಲ್ಫಾ ಬೀಟಾ ಆಗತ್ತೆ. ಕರೆಕ್ಟಾ? ಏನಾದ್ರೂ ಡೌಟ್ ಇದೆಯಾ ಇಲ್ಲಿ ತನಕ? ಇಲ್ಲಾಂದ್ರೆ ಪ್ರೊಸೀಡ್ ಮಾಡ್ತೀನಿ. ಸೊ ಕೆ ಎಕ್ಸ್ ಸ್ಕ್ವೇರ್ ಮೈನಸ್ ಕೆ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಕೆ ಇಂಟು ಆಲ್ಫಾ ಇಂಟು ಬೀಟಾ. ಕರೆಕ್ಟಾ? ಸೊ ಕೊಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಏನಿದೆ ಕೆ ಆಗಿರುತ್ತೆ. ಕೊಎಫಿಷಿಯಂಟ್ ಆಫ್ ಎಕ್ಸ್ ಆಲ್ಫಾ ಇಂಟು ಸಾರಿ ಕೆ ಇಂಟು ಆಲ್ಫಾ ಪ್ಲಸ್ ಬಿ ಆಗುತ್ತೆ. ಅಂಡ್ ಕಾನ್ಸ್ಟೆಂಟ್ ಕೆ ಇಂಟು ಆಲ್ಫಾ ಇಂಟು ಬಿ. ಅಂದ್ರೆ ಈಗ ಇಲ್ಲಿಗೆ ಈಕ್ವೇಟ್ ಮಾಡೋದಾದ್ರೆ ಎ ಇಸ್ ಈಕ್ವಲ್ ಟು ಕೆ ಆಗತ್ತೆ. ನೆಕ್ಸ್ಟ್ ಬಿ ಇಸ್ ಈಕ್ವಲ್ ಟು ಮೈನಸ್ ಕೆ ಇಂಟು ಆಲ್ಫಾ ಪ್ಲಸ್ ಬೀಟಾ ಆಗತ್ತೆ. ನೆಕ್ಸ್ಟ್ ಸಿ ಅಂದ್ರೆ ಕೆ ಇಂಟು ಆಲ್ಫಾ ಬೀಟಾ ಆಗತ್ತೆ. ಕರೆಕ್ಟಾ? ಸೊ ನೆಕ್ಸ್ಟ್ ಇದನ್ನ ರೀಅರೇಂಜ್ ಮಾಡೋದಾದ್ರೆ ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನಾಗತ್ತೆ? ಬಿ ಬೈ ಮೈನಸ್ ಕೆ ಆಗತ್ತೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಕೆ? ಇಲ್ಲಿ ಕೆ ಅಂದ್ರೆ ಎ ಇದೆ, ಸೊ ನೆಗೆಟಿವ್ ನ್ಯೂಮರೇಟರ್ ತಗೊಂಡ್ರೆ ಮೈನಸ್ ಬಿ ಬೈ ಎ ಆಗತ್ತೆ. ಅರ್ಥ ಆಯ್ತಾ? ಈಗ ಇಲ್ಲಿ ಕೆ ನ ಈ ಕಡೆ ತಂದ್ರೆ ಇದೇನಾಗತ್ತೆ? ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ ಆಗತ್ತೆ. ವಿಚ್ ಈಸ್ ವಾಟ್ ಇಸ್ ಸಿ? ಸಿ ಇಸ್ ಅ ಕಾನ್ಸ್ಟೆಂಟ್ ಟರ್ಮ್ ಬೈ ಕೊಎಫಿಷಿಯಂಟ್. ಆಮೇಲೆ ಬಿ ಅಂದ್ರೆ ಕೊಎಫಿಷಿಯಂಟ್ ಆಫ್ ಎಕ್ಸ್ ಬೈ ಕೊಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್. ಅದೇ ಸಮ್ ಆಫ್ ದ ಝೀರೋಸ್, ಪ್ರಾಡಕ್ಟ್ ಆಫ್ ದ ಝೀರೋಸ್. ನಾವ್ ಏನ್ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಮಾಡಿದ್ವೋ ಅದೇ ಇದೆ. ಅದನ್ನ ಆಲ್ಫಾ ಮತ್ತೆ ಬೀಟಾದಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸಿನ್ಸ್ ಇಟ್ ಇಸ್ ಅ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್, ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಇಸ್ 2. ಅರ್ಥ ಆಯ್ತಾ? ಇಟ್ಸ್ ವೆರಿ ಇಂಪಾರ್ಟೆಂಟ್. ಈ ಪ್ರಾಬ್ಲಮ್ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಯಾಕೆಂದ್ರೆ ನಾನು ಹೇಳಿದ್ನಲ್ಲ, ಅವರು ಬರೀ ಪ್ರಾಡಕ್ಟ್ ಮತ್ತೆ ಸಮ್ ವ್ಯಾಲ್ಯೂ ಕೊಡ್ಬೋದು, ನಿಮ್ಗೆ ಈಕ್ವೇಶನ್ ಅನ್ನೇ ಫೈಂಡ್ ಔಟ್ ಮಾಡೋದಿಕ್ ಕೊಡ್ಬೋದು, ಬರೀ 1 ಮಾರ್ಕ್ಗೂ ಕೊಡ್ಬೋದು, MCQs ತರಾನು ಕೊಡ್ಬೋದು, ಯಾವ ತರ ಬೇಕಾದ್ರೂ ಕೊಡ್ಬೋದು. ಅರ್ಥ ಆಯ್ತಾ? ಡೌಟ್ ಇದೆಯಾ? ಡೌಟ್ ಇಲ್ಲ ಅಂದ್ರೆ ಕ್ಯೂಬಿಕ್ ಪಾಲಿನಾಮಿಯಲ್ಸ್ ಬಗ್ಗೆ ನೋಡೋಣ. ಏನ್ ಹೇಳ್ತೀರಾ?
ಓಕೆ, ಸೊ ನಾವು ಕ್ಯೂಬಿಕ್ ಪಾಲಿನಾಮಿಯಲ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಅಂದ್ರೆ ರಿಲೇಶನ್ಶಿಪ್ ಬಿಟ್ವೀನ್ zeros of a cubic polynomial and the coefficients of the cubic polynomial. Yes? Okay. Let me take one example and teach. Or you want me to give you one more example on quadratic polynomial? ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್ ಬಗ್ಗೆ ಸಾಲ್ವ್ ಮಾಡೋಣ ನೆಕ್ಸ್ಟ್ ಬೇಕಂತಂದ್ರೆ, ಓಕೆನಾ? ಕ್ಯೂಬಿಕ್ ಪಾಲಿನಾಮಿಯಲ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಎಕ್ಸ್ ಎಕ್ಸ್ ಕ್ಯೂಬ್ ax³ ಪ್ಲಸ್ bx². ಅವಾಗ ಯಾರೋ ಹೇಳಿದ್ರು cx+d ಇದು ಕ್ಯೂಬಿಕ್ ಪಾಲಿನಾಮಿಯಲ್, ಕರೆಕ್ಟ್? ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ 2x³ ಮೈನಸ್ 5x² minus 14x plus 8. Sorry. ಅನ್ನೋ ಒಂದು ಎಕ್ಸಾಂಪಲ್ ತಗೊಳ್ತೀನಿ. ಇದಕ್ಕೆ zeros of the polynomial ಈ ತರ ಇದೆ. p of x is equal to 0 for x 4 minus 2 1/2. ಸೊ ಇದಕ್ಕೆ 3 ಕ್ಯೂಬಿಕ್ zeros of the polynomial ಇದೆ. ಸೊ ಇಟ್ is 4 minus 2 1/2 ಆಗುತ್ತೆ. sum of zeros ಏನಾಗಿದೆ? 4 plus of minus 2 plus 1/2. ಸೊ 4 minus 2 ಏನಾಗುತ್ತೆ? 2 plus 1/2 ಆಗುತ್ತೆ, ಕರೆಕ್ಟಾ? 4 plus minus 2 is 2. 2 plus 1/2 ಏನಾಗುತ್ತೆ? 5/2 ಆಗುತ್ತೆ, ಕರೆಕ್ಟಾ? ಹೇಗೆ ಅಂತ ಹೇಳ್ಕೊಡ್ಬೇಕಾ? LCM ತಗೊಳ್ಳಿ. 2 is the LCM. 1 2s are 2 ಅಲ್ವಾ? ಸೊ 2 2s are 4. 4 plus 1 is 5/2. Next, product of zeros. Four into minus 2 into 1/2. 2 ones are 2 minus 1s are, correct? So 4 into minus 1 ಮಿಕ್ಕತ್ತೆ. So minus 4 is your answer. So product ಮತ್ತೆ sum ಸಿಕ್ಕಿದೆ. Okay, so ಇದು A B C D, ಕರೆಕ್ಟಾ? ಈಗ 5 ಇಲ್ಲಿದೆ. 5/2 is b/a, ಕರೆಕ್ಟಾ? ಸೊ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಇದು minus b/a. What is minus b? Minus of minus 5/a, which is 5/a. Andre it is again minus of coefficient of x² by coefficient of x³. ನಾವು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಲ್ಲಿ coefficient of x by coefficient of x². ಕ್ಯೂಬಿಕ್ ಪಾಲಿನಾಮಿಯಲ್ ಅಲ್ಲಿ coefficient of x², coefficient of x. ವೆರಿ ಇಂಪಾರ್ಟೆಂಟ್, ಆಯ್ತಾ? ಕನ್ಫ್ಯೂಸ್ ಆಗಬಾರ್ದು. ಇದರಲ್ಲಿ -4 ಇದೆ. ಇಟ್ ಈಸ್ ಕಾನ್ಸ್ಟೆಂಟ್ ಟರ್ಮ್ ಬೈ coefficient of x³ ಇರುತ್ತೆ.
ಇಲ್ಲಿ ನೆಗೆಟಿವ್ ಇದೆ, ಯಾಕಂದ್ರೆ ಇಲ್ಲಿ 3 ಟರ್ಮ್ಸ್ ಇದೆ ಅಲ್ವಾ. ಸೊ ಇಟ್ ಇಸ್ ಮೈನಸ್ ಕಾನ್ಸ್ಟೆಂಟ್ ಟರ್ಮ್ divided by coefficient of x cube. So ನಾವಿದ್ರ ರಿಲೇಶನ್ಶಿಪ್ ವಿತ್ ರೆಸ್ಪೆಕ್ಟ್ ಟು ಆಲ್ಫಾ ಬೀಟಾ ಗಾಮಾ ಕಲ್ಯಾಣ್ವಾ. ಅಂಡ್ ಇದರಲ್ಲಿ ಇನ್ನೊಂದು ಟರ್ಮ್ ಕಲಿಬಹುದು, ಪ್ರಾಡಕ್ಟ್ ಆಫ್ ಝೀರೋಸ್. ಹೌದು, ವಿತ್ ರೆಸ್ಪೆಕ್ಟ್ ಟು ಇಂಡಿವಿಜುವಲ್ ಝೀರೋಸ್ ಕಲಿಬಹುದು. ಪ್ರಾಡಕ್ಟ್ ಇನ್ನೊಂದ್ ತರ ಕಲಿಬಹುದು. ಯಾವ ತರ ಅಂದ್ರೆ, ಒಂದು 4 ಇಂಟು -2 ಪ್ಲಸ್ -2 ಇಂಟು 1/2 ಪ್ಲಸ್ 1/2 ಇಂಟು 4. ಇದೇನಾಗತ್ತೆ, ಇದು -8 ಆಗತ್ತೆ, ಇದು -1 ಆಗತ್ತೆ. ಯಾಕೆ? -2 1s, ಹೌದಾ? ಇನ್ನೊಂದು 2 ಆಗತ್ತೆ, 2 2s. ಸೊ ಇದು 2 ಆಗತ್ತೆ. ಸೊ ಇದೇನಾಗತ್ತೆ, -9 ಪ್ಲಸ್ 2 ವಿಚ್ ವಿಲ್ ಬಿ -7. -7 ಹೇಗ್ ಸಿಗತ್ತೆ? ಇಲ್ಲಿ ಸಿ ಬೈ ಎ. ಸಿ ಅಂದ್ರೆ ಕೋಎಫಿಷಿಯಂಟ್ ಆಫ್ ಎಕ್ಸ್, ಕರೆಕ್ಟಾ? ಎಕ್ಸ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್. ವಿತ್ ರೆಸ್ಪೆಕ್ಟ್ ಟು ನಾವು ಆಲ್ಫಾ ಬೀಟಾ ಗಾಮಾ ಹೇಗೆ ಮಾಡ್ತೀವಿ ಅಂತ ನೋಡೋಣ. ಇದೀಗ ಅರ್ಥ ಆಗಿದ್ಯಾ? ಇಲ್ಲಿ ಇನ್ನೊಂದು ರಿಲೇಶನ್ಶಿಪ್ ಯಾಕೆ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇದೆಯಾ? ಬಿಕಾಸ್ ವಿ ಹ್ಯಾವ್ 3 zeros ಅಂಡ್ ಸಮ್ ಮತ್ತೆ ಪ್ರಾಡಕ್ಟ್ ಮಾತ್ರ ಅಲ್ಲ, ದ ಸಮ್ ಆಫ್ ದ ಪ್ರಾಡಕ್ಟ್ಸ್ ಕೂಡ ಮಾಡಬಹುದು ಅನ್ನೋದನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಬಿಕಾಸ್ ದೇರ್ ಆರ್ 3 zeros ಫಾರ್ ದ ಪಾಲಿನಾಮಿಯಲ್ ಅಲ್ವಾ, ಅದಕ್ಕೆ. ಈಗ ಇನ್ ಕೇಸ್ 2 ಅಲ್ಲಿ ನಿಮ್ಗೆ ಪ್ರಾಡಕ್ಟ್ ಮತ್ತೆ ಸಮ್ ಮಾತ್ರ ಸಿಗತ್ತೆ. ಇಲ್ಲಿ 3 zeros ಇದೆ, ಸೊ ನಮ್ಗೆ 3 ಪಾಸಿಬಿಲಿಟೀಸ್ ಬರುತ್ತೆ. 2 zeros ಇದ್ರೆ ಬರೀ 2 ಪಾಸಿಬಿಲಿಟೀಸ್ ಬರುತ್ತೆ. ಒಂದೇ ಇದ್ರೆ ನಿಮ್ಗೆ ಒಂದೇ ಇದೆ, ನೆಕ್ಸ್ಟ್ ಏನು ಪಾಸಿಬಿಲಿಟೀಸ್ ಇರಲ್ಲ. ಅದನ್ನ ನಾವು ಮ್ಯಾಥಮೆಟಿಕಲಿ ಹೇಳೋದಂದ್ರೆ ಪರ್ಮಿಟೇಷನ್ ಕಾಂಬಿನೇಷನ್ ಅಂತ ಹೇಳ್ತೀವಿ. ಅದು ನೀವು PUC ಅಲ್ಲಿ ಕಲಿತೀರಾ, ಮ್ಯಾಥ್ಸ್ ಅಲ್ಲಿ. ಇದ್ರಲ್ಲಿ ನಿಮ್ 10th ಅಲ್ಲೇ ಕಲಿತೀರಾ ಅನ್ಕೊಳ್ತೀನಿ, ಇಲ್ಲಾಂದ್ರೆ PUC ಅಲ್ಲಿ ಇದೆ. ಪರ್ಮ್ಯೂಟೇಷನ್ ಅಂಡ್ ಕಾಂಬಿನೇಷನ್ಸ್ ಅಂತೆಲ್ಲ ಬರುತ್ತೆ. ಅಂದ್ರೆ ನಾವು ಈಗ 2 ಟರ್ಮ್ ಇದ್ರೆ ಅದನ್ನ ಯಾವ ತರ ಎಲ್ಲ ಕಾಂಬಿನೇಷನ್ ಮಾಡ್ಬೋದು ಅಂತ. ಒಂದು ಅಡಿಷನ್ ಅಲ್ಲಿ ಮಾಡ್ಬೋದು, ಒಂದು ಮಲ್ಟಿಪ್ಲಿಕೇಶನ್ ಅಲ್ಲಿ ಮಾಡ್ಬೋದು. ಈಗ 3 ಟರ್ಮ್ಸ್ ಇದ್ರೆ ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಅಂಡ್ ಮಲ್ಟಿಪ್ಲಿಕೇಶನ್ ಯಾವ ತರ ಮಾಡ್ಬೋದು? ಈಗ ನಾವು ನೋಡಿದ್ವಲ್ಲ, 3 ತರ ಮಾಡ್ತಿದೀವಿ. ಒಂದು ಆಡ್ ಮಾಡ್ತಾ ಇದೀವಿ ಎಲ್ಲಾ ನಂಬರ್ಸ್ ಅನ್ನ, ಇನ್ನೊಂದು ಎಲ್ಲಾ ನಂಬರ್ಸ್ ಸೇರಿ ಮಲ್ಟಿಪ್ಲೈ ಮಾಡ್ತೀವಿ, ಇನ್ನೊಂದು 2 ಪೇರ್ ಮಾಡ್ಕೊಂಡು ಅದನ್ನ ಮಲ್ಟಿಪ್ಲೈ ಮಾಡಿ ಆಡ್ ಮಾಡ್ತೀವಿ. ಸೊ ದೀಸ್ ಆರ್ ದ 3 ಪಾಸಿಬಿಲಿಟೀಸ್. ಏನಾದ್ರೂ ಡೌಟ್ಸ್ ಇದೆಯಾ? ಡೌಟ್ಸ್ ಇಲ್ಲ ಅಂದ್ರೆ ವಿ ವಿಲ್ ಲರ್ನ್ ವಿತ್ ರೆಸ್ಪೆಕ್ಟ್ ಟು ದ ಟರ್ಮ್ಸ್ ಆಲ್ಫಾ ಬೀಟಾ ಗಾಮಾ ಹೇಗ್ ಡಿರೈವ್ ಆಗುತ್ತೆ ಅನ್ನೋದನ್ನ ಕಲಿಯೋಣ. Shall we continue? Okay. Relationship ಕಲಿಯೋಣ. So alpha, beta, gamma, zeros of the cubic polynomial ax cube plus bx square plus cx plus d. Correct? So ಅವಾಗ ನಮ್ಗೆ ಸಮ್, ಇದು ಸಮ್ ಆಗಿರುತ್ತೆ ಅಲ್ವಾ? ಸಮ್ ಏನಿದೆ, ಸಮ್ ಆಫ್ zeros ಅಂತಾನೆ ಬರೀಲಾ?
minus negative of coefficient of x square ಬರುತ್ತೆ by coefficient of x cube. ಓಕೆನಾ? ಸಮ್ ಆಫ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ ಇದಕ್ಕೆ. ಏನಿದೆ? coefficient of x divided by ಇದು e l ಅಲ್ಲ, ಸಾರಿ, coefficient of x square, ಸಾರಿ x cube, ಯಾಕಂದ್ರೆ ಇದು ಕ್ಯೂಬಿಕ್ ಪಾಲಿನಾಮಿಯಲ್. ಕರೆಕ್ಟಾ? ನೆಕ್ಸ್ಟ್ ಇದು ಪ್ರಾಡಕ್ಟ್. ಪ್ರಾಡಕ್ಟ್ ಆಫ್ ಝೀರೋಸ್ ಏನಿದೆ? coefficient ಅಲ್ಲ, ಕಾನ್ಸ್ಟೆಂಟ್ ಅಲ್ವಾ, ನೆಗೆಟಿವ್ ಇದೆ. ರೇಸ್ ಮಾಡಿನೇ ಬರೀತೀನಿ, ಇಲ್ಲಾಂದ್ರೆ ಕನ್ಫ್ಯೂಷನ್ ಆಗತ್ತೆ. ಕಾನ್ಸ್ಟೆಂಟ್ by coefficient of x cube. ಇದು ಇಂಪಾರ್ಟೆಂಟ್ ಇದೆ. ಇದು ರಿಲೇಶನ್ಶಿಪ್ ಬಿಟ್ವೀನ್ zeros of the polynomial and the coefficients of the polynomial. Important ಇದೆ. If you want, let me revise with respect to each and every polynomial. ಓಕೆನಾ? ಇದು linear, first linear polynomial, next quadratic, ಆಮೇಲೆ ಕ್ಯೂಬಿಕ್. ಒಟ್ಟಿಗೆ ಒಂದ್ ಕಡೆ ಬರ್ಕೊಳ್ಳಿ ಟಿಲ್ ಯು ಫೀಲ್ ಫೆಮಿಲಿಯರ್ ವಿತ್ ದ ಫಾರ್ಮುಲಾ. ಯಾಕೆ ಅಂದ್ರೆ ಯು ವಿಲ್ ಗೆಟ್ ಕನ್ಫ್ಯೂಸ್ಡ್, ಸ್ವಲ್ಪ ಕನ್ಫ್ಯೂಷನ್ಸ್ ಜಾಸ್ತಿ ಆಗತ್ತೆ ವಿತ್ ರೆಸ್ಪೆಕ್ಟ್ ಟು ನೆಗೆಟಿವ್ ಸೈನ್ಸ್. ನೆಗೆಟಿವ್ ಸೈನ್ಸ್ ನೀವು ಮಿಸ್ ಮಾಡ್ಕೊಂಡ್ರೆ ದ ಹೋಲ್ ಆನ್ಸರ್ ವಿಲ್ ಬಿ ರಾಂಗ್. ಈಗ ಅವರು ಕೊಟ್ಟಿರೋ ಪ್ರಾಬ್ಲಮ್ಗೂ ನೀವು ಅಪ್ಲೈ ಮಾಡಿರೋದಕ್ಕೂ ರಾಂಗ್ ಆದ್ರೆ ಈಕ್ವೇಶನ್ ರಾಂಗ್ ಆಗುತ್ತೆ. ಈಕ್ವೇಶನ್ ನೀವು ಕರೆಕ್ಟ್ ಬರ್ತಿದ್ದೀರಾ, ಫಾರ್ಮುಲಾ ರಾಂಗ್ ಬರೆದ್ರೆ ಮತ್ತೆ ಆನ್ಸರ್ ರಾಂಗ್ ಆಗುತ್ತೆ. ಒಟ್ಟಿನಲ್ಲಿ ನಿಮ್ಮ ಆನ್ಸರೇ ರಾಂಗ್ ಆಗುತ್ತೆ. ಹಾಗಾಗಿ ಹತ್ರ ಬರ್ಕೊಂಡ್ರೆ ಇಟ್ ವಿಲ್ ಬಿ ಈಸಿಯರ್. ಓಕೆನಾ? ಈ ತರ ಬರ್ಕೊಳ್ಳಿ ಒಂದ್ ಕಡೆ ಟಿಲ್ ಯು ಫೈಂಡ್ ಇಟ್ ಇಸ್ ಫೆಮಿಲಿಯರ್. ನಿಮ್ಗೆ ತುಂಬಾ ಫೆಮಿಲಿಯರ್ ಆಗಿದೆ, ಇದು ಯಾವ ತರ ಕೇಳಿದ್ರು, ರಾತ್ರಿ ನಿದ್ದೆಯಲ್ಲಿ ಎಪ್ಸಿ ಕೇಳಿದ್ರು ನಿಮ್ಗೆ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಬರೋ ತನಕ ನೀವು ಅದನ್ನ ನೋಡ್ತಾ ಇರಿ. ಇದು ಪ್ರತಿ ಒಂದು ಲೆಸನ್ ಆದ ತಕ್ಷಣ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರುತ್ತಲ್ಲ, ಅದನ್ನ ಒಂದು ಬುಕ್ ಅಲ್ಲಿ ಇಲ್ಲ ಒಂದು ಶೀಟ್ ಅಲ್ಲಿ ಬರ್ಕೊಂಡು ಎವ್ರಿ ಎಂಡ್ ಆಫ್ ದ ಚಾಪ್ಟರ್ ಬರ್ದಿಟ್ಕೊಂಡ್ರೆ, ಯೂಶಲಿ ಸಮ್ಮರಿ ಅಂತ ಇರುತ್ತೆ, ನಿಮ್ ಕನ್ವೀನಿಯಂಟ್ಗೆ ನಿಮ್ ಹ್ಯಾಂಡ್ ರೈಟಿಂಗ್ ಅಲ್ಲಿ ನೀವು ಬರ್ದಿರೋದನ್ನ ಓದ್ತಾ ಇದ್ರೆ ನಿಮ್ಗೆ ಜಾಸ್ತಿ ನೆನ್ಪಿರತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಬರ್ದು ಪ್ರತಿ ಒಂದು ಪಾಠ ಆದ್ಮೇಲೆ ಅದನ್ನ ಬರ್ದಿಟ್ಕೊಳ್ಳಿ. ನಿಮ್ಗೆ ಏನಾಗತ್ತೆ, ಎಂಡ್ ಆಫ್ ದ ಡೇ ಎಕ್ಸಾಮ್ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಇರುತ್ತಲ್ಲ, ಅವಾಗ ನಿಮ್ಗೆ ಈಸಿ ಆಗತ್ತೆ. ನೀವ್ ಬರ್ದಿರೋದೇ ಓದೋದು ಅಂದ್ರೆ ನಿಮ್ಗೆ ಅದು ಸುಲಭವಾಗಿ ಅರ್ಥ ಆಗತ್ತೆ. ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಒಂದ್ ಇಂಪಾರ್ಟೆಂಟ್ ಫಾರ್ಮುಲಾ ಅಥವಾ ಈ ಚಾಪ್ಟರ್ ಸಮರಿ ಏನೇನಿದೆಯೋ ಅದನ್ನ ನೀವು ಮ್ಯಾಥ್ಸ್ ಅಲ್ಲಿ ಅಂತಲ್ಲ, ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಮಾಡಿದಾಗ ನಿಮ್ಗೆ ರಿವಿಷನ್ ಮಾಡೋದಕ್ಕೆ ಸುಲಭ ಆಗತ್ತೆ. ಕೆಲವೊಂದ್ ಪಾಠ ಫುಲ್ ಪಾಠ ಓದ್ಬೇಕಾಗಿರಲ್ಲ, ಬರೀ ನಿಮ್ಗೆ ಮೇನ್ ಪಾಯಿಂಟ್ಸ್ ಓದಿದ್ರೆ ಸಾಕಾಗಿರತ್ತೆ. ಅಂತ ಈಸಿ ಚಾಪ್ಟರ್ಸ್ ಕೂಡ ಇರುತ್ತೆ. ಸೊ ಆ ಚಾಪ್ಟರ್ಸ್ ನ ನಿಮ್ಗೆ ಬೇಗ ಕಲ್ತು ಮುಗಿಸ್ಬೋದು. ಟಫ್ ಚಾಪ್ಟರ್ಸ್ ನ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಇದೊಂದು ಟಿಪ್. ಓಕೆನಾ? ಸೊ ಲೀನಿಯರ್ ಇಕ್ವೇಶನ್ ಇಸ್ ax plus b, quadratic is ax square plus bx plus c, cubic is ax cube plus bx square plus cx plus d.
ಓಕೆ, ಲೀನಿಯರಲ್ಲಿ you have only minus b by a, ಕರೆಕ್ಟಾ? ಕ್ವಾಡ್ರಾಟಿಕಲಿ ಮೈನಸ್ b by a, ಇನ್ನೊಂದು c by a ಇದೆ. ಕ್ಯೂಬಿಕಲ್ಲಿ ಮೈನಸ್ b by a, c by a, ಇನ್ನೊಂದು ಮೈನಸ್ d by a ಇದೆ. ಇದು ಸಮ್ ಮಾತ್ರ. ಇದು ಬರೀ ಕೆ ಅಂತ ಕರಿತೀವಿ. ಇದು ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಆಗಿರುತ್ತೆ. ಇದು ಸಮ್ ಇದೆ, ಇದು ಪ್ರಾಡಕ್ಟ್ ಇದೆ, ಕರೆಕ್ಟಾ? ನೆಕ್ಸ್ಟ್ ಇದೇನಿದೆ, ಇದು ಸಮ್ ಇದೆ, ಇದು ಪ್ರಾಡಕ್ಟ್ ಆಫ್ ಸಮ್ ಇದೆ, ಕರೆಕ್ಟಾ? ಸಾರಿ, ಸಮ್ ಆಫ್ ಪ್ರಾಡಕ್ಟ್ಸ್ ಇದೆ, ಇದು ಪ್ರಾಡಕ್ಟ್ ಇದೆ. ಸೊ ಇದನ್ನ ನೀವು ಚಾರ್ಟ್ ತರ ಮಾಡಿ ಇಟ್ಕೊಂಡ್ರೆ ಒಂದು ಶೀಟ್ ಅಲ್ಲಿ, ಚಿಕ್ಕ ಶೀಟ್ ಸಾಕಾಗತ್ತೆ, ದೊಡ್ಡ ಶೀಟ್ ಎಲ್ಲ ಏನ್ ಬೇಕಾಗಲ್ಲ. ಸೊ ಚಿಕ್ಕ ಶೀಟ್ ಅಲ್ಲಿ ನೀವು ಬರೆದು ಇಟ್ಕೊಂಡ್ರೆ, ನೀವು ಈ ಚಾಪ್ಟರ್ ಲಾಸ್ಟ್ಗೆ ಸಮ್ಮರಿ ತರ ಒಂದು ಇಟ್ಕೊಂಡ್ರೆ ಚೆನ್ನಾಗಿರತ್ತೆ, ನಿಮ್ಗೆ ಈಸಿ ಆಗತ್ತೆ ಅಂತ ಅಷ್ಟೇ. ಮೇಜರ್ ಆಗಿ ನೀವು ಈ ಚಾಪ್ಟರ್ ಅಲ್ಲಿ ಇದನ್ನ ನೆನ್ಪಿಟ್ಕೋಬೇಕು, ಯಾಕಂದ್ರೆ ಇದೇ 2 ಮಾರ್ಕ್ಸ್ಗೆಲ್ಲ ಬರೋದು. ಹಾಗಾಗಿ ಈ ಫಾರ್ಮುಲಾ ಟೇಬಲ್ ತರ ಇಟ್ಕೊಂಡ್ರೆ ನಿಮ್ಗೆ ಈಸಿ ಆಗತ್ತೆ ಅಂತ ಅನ್ಕೊಂಡಿದೀನಿ. ಟ್ರೈ ಮಾಡಿ, ಯಾಕಂದ್ರೆ ನಿಮ್ಗೆ ಇನ್ನೀಗ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಒಂದ್ಸ ಪ್ರಿಪರೇಟರಿ ತರ ಏನಾದ್ರು ಎಕ್ಸಾಮ್ ಇದ್ರೆ ಈ ತರ ಮಾಡಿ ನಿಮ್ಗೆ ಅದು ಯೂಸ್ ಆಗಿದೆ ಅಂದ್ರೆ ಯು ಕ್ಯಾನ್ ಕಂಟಿನ್ಯೂ ದ ಪ್ರಾಕ್ಟಿಸ್. ಯೂಸ್ ಆಗ್ಲಿಲ್ಲ ಅಂದ್ರೆ ಯು ಕ್ಯಾನ್ ಕ್ವಿಟ್ ದ ಪ್ರಾಕ್ಟಿಸ್ ಅಂಡ್ ಮೇಕ್ ಯೋರ್ ಓನ್ ಪ್ರಾಕ್ಟಿಸ್ ಸೊ ದಟ್ ಯು ಕ್ಯಾನ್ ಫೈಂಡ್ ಇಟ್ ಈಸಿಯರ್ ಟು ಲರ್ನ್. ಏನಾದ್ರೂ ಡೌಟ್ಸ್ ಇದೆಯಾ? ಡೌಟ್ಸ್ ಇದ್ರೆ ಮತ್ತೆ ರಿವೈಸ್ ಮಾಡೋಣ, ಇಲ್ಲ ಅಂದ್ರೆ ಇನ್ನೊಂದು ಪ್ರಾಬ್ಲಮ್, ಒಂದೆರಡು ಪ್ರಾಬ್ಲಮ್ ಸಾಲ್ವ್ ಮಾಡೋಣ ವಿತ್ ರೆಸ್ಪೆಕ್ಟ್ ಟು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂಡ್ ವಿತ್ ರೆಸ್ಪೆಕ್ಟ್ ಟು ಕ್ಯೂಬಿಕ್ ಪಾಲಿನಾಮಿಯಲ್ ಒಂದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಆವಾಗ ನಿಮ್ಗೆ ಮತ್ತೆ ಫಾರ್ಮುಲಾಸ್ ಫೆಮಿಲಿಯರ್ ಆಗತ್ತೆ, ಹೇಗ್ ಸಾಲ್ವ್ ಮಾಡೋದು ಅಂತ ಐಡಿಯಾ ಸಿಗುತ್ತೆ. Let's solve one sum with respect to quadratic polynomial. Find the zeros of the quadratic polynomial x square plus 7x plus 10. Verify the relationships. Okay, na? X square plus 7x plus 10. ಇದು ನಮ್ಮ p of x, correct? We will equate it to 0. ಇಲ್ಲಿ 1 ಇದೆ, so ನಮ್ಗೆ 10 ಫ್ಯಾಕ್ಟರೈಸ್ ಆಗಬೇಕು. So 2 5s. So 2 plus 5 is 7 and 2 into 5 is 10. So x square plus 5x plus 2x plus 10 is equal to 0. x ಕಾಮನ್ ಇದೆ,
ಸೊ ಎಕ್ಸ್ ಪ್ಲಸ್ 5 2 ಕಾಮನ್ ಇದೆ. ಅಗೇನ್ ಎಕ್ಸ್ ಪ್ಲಸ್ 5 will be equal to 0. So x plus 2 and x plus 5 is equal to 0, which implies x plus 2 is equal to 0, x plus 5 is equal to 0. Correcta? Andre ಈಗ x value -2, ಇನ್ನೊಂದು x value -5. ಹೌದಾ? So we will find the sum. Sum ಏನಿದೆ -2 plus of -5 ಅಂದ್ರೆ -7 ಆಗುತ್ತೆ. ಪ್ರಾಡಕ್ಟ್ -2 into -5 ಅವಾಗ ಏನಾಗುತ್ತೆ 10 ಆಗುತ್ತೆ. ಕರೆಕ್ಟಾ? ಸೊ ವಾಟ್ ಇಸ್ ದ ರಿಲೇಶನ್ಶಿಪ್? ಸೊ ಆಲ್ಫಾ ಪ್ಲಸ್ ಬೀಟಾ is negative of b by a, correct? Or negative of coefficient of x by coefficient of x square, adu baribodu. So which is -7 by 1, which is equal to -7. Correcta? Innondu alpha beta c by a. Correcta? What is c? C is 10, a is 1, so 10. So verifying ಇಲ್ಲಿ -7 ಕೂಡ ಹೌದು, ಇಲ್ಲಿ -7 ಕೂಡ ಹೌದು, and 10 and 10. So verification correct ಆಗಿದೆಯಾ? So therefore relationship is verified ಅಂತ ಹಾಕ್ಬೋದು. ಆರ್ ಈ ತರನು ಬರಿಬಹುದು. ಈ ತರ ಬರೆಯೋಣ. ರಿಲೇಶನ್ಶಿಪ್ ಇಸ್ ವೆರಿಫೈಡ್ ಅಂತ ಬರೆಯೋದಕ್ಕಿಂತ we will write sum which is equal to alpha plus beta which is equal to -7, product which is equal to alpha beta which is equal to 10. Hence verified. Correcta? Coefficients madhya ಮತ್ತೆ zeros of the polynomial madhya verification ಆಗಿದೆ. Understood? ಏನಾದರೂ ಡೌಟ್ಸ್ ಇದೆಯಾ? ಇಲ್ಲ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೂ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ. ಏನಾದ್ರೂ ಡೌಟ್ ಇದ್ರೆ ಕೇಳಿ, ಇಲ್ಲಾಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ. ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಎಲ್ಲಾನು ಸಾಲ್ವ್ ಮಾಡೋಣ. ಈ ಪ್ರಾಬ್ಲಮ್ ಅರ್ಥ ಆಗಿದ್ರೆ ಕ್ಯೂಬಿಕ್ ಪಾಲಿನಾಮಿಯಲ್ ಕೂಡ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಈಸಿ ಆಗಿರುತ್ತೆ. ಎಕ್ಸ್ಪ್ಲನೇಷನ್ ಅಥವಾ ಫಾರ್ಮುಲಾ ಏನೇನಿದೆಯೋ ನಮ್ಗೆ ಥರೋ ಆಗಿ ಗೊತ್ತಿರಬೇಕು. ಇವಾಗ ಇನ್ ಕೇಸ್ ಈ -b/a c/a ಕಡೆ ಇಲ್ಲಿ ನೀವು ನೆಗೆಟಿವ್ ಸೈನ್ ಹಾಕೋದು ಮಿಸ್ ಆದ್ರೆ ನಿಮ್ಗೆ ಈ ವ್ಯಾಲ್ಯೂ ಟ್ಯಾಲಿ ಆಗಲ್ಲ, ಅವಾಗ ರಾಂಗ್ ಆಗತ್ತೆ. ಕರೆಕ್ಟ್ ಆಗಿ ಸೈನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ವೆರಿಫೈ ಮಾಡ್ಲಿಕ್ಕೆ ಆಗತ್ತೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.